ಆದರೆ ಈ ಸ್ಯಾರಿನ ನಾನು ಮಂತ್ರಾಲಯಕ್ಕೆ ಹಾಕೊಂಡಿದ್ದೀನಿ. ಸೊ ಇದೇ ಸ್ಯಾರಿ. ಬಟ್ ನಾನು ಹೇಳೋದು, ಶೋಕಿ ಮಾಡಿಸಿರೋದು ನಮ್ಮನೆ, ಮಾಡ್ತಿರೋದು ನಾನು, ದುಡ್ಡು ನಮ್ಮಮ್ಮಂದು. ಸೊ ಇವರಿಗೆಲ್ಲ ಏನು ಅಂತ ಗುರಿ ಅಂತ ಗೊತ್ತಿಲ್ಲ. ನನ್ನ ಸ್ಟೈಲು, ನನ್ನ ಇಷ್ಟ, ನನ್ನ ಲೈಫು, ನನ್ನ ಇಷ್ಟ. ಸೊ ನಮ್ಮಪ್ಪ ನಮ್ಮ ಅಮ್ಮಂಗೆ ಇಲ್ದಿರೋ ಅಂತ ಟೆನ್ಷನ್ನು ನೀವೆಲ್ಲ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮನೇದು 108 ಇರುತ್ತೆ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಇರ್ತಾಳ ಅವಳೇನೋ ಅವ್ರ ಮನೆ ಜನ ತೋರ್ಸೋ ಹುಡುಗಿನ ಮದ್ವೆ ಆಗ್ತಾಳೆ, ಹೋಗ್ಬಿಡ್ತಾಳೆ ಅಂತಾರೆ. ಶೋಕಿ ಮಾಡ್ಲಿಲ್ಲ ಅಂದ್ರೆ ಅಯ್ಯೋ ಅದಕ್ಕೇನ್ ಬರುತ್ತೆ ಮೂದೇವಿಗೆ, ಈ ಮಾತಾಡೋರು ಮಾತಾಡ್ಕೊಳ್ತಾರೆ. ನಿಮ್ ಪ್ಯಾಷನ್ ನೀವ್ ಯಾವತ್ತೂ ಬಿಡ್ಬೇಡಿ. ನೋಡಿ, ಕಾಣಿಸ್ತಿದೆ ಫುಲ್ ಫೈನಲ್ ಲುಕ್ಕು. ನಾನು ಈ ಥರನೇ ಹೇರ್ ಸ್ಟೈಲ್ನು ಮಾಡ್ಕೊಳ್ಳೋದು, ಮತ್ತು ಈ ಥರನೇ ಸ್ಯಾರಿ ಡ್ರಾಪಿಂಗ್, ಮತ್ತು ಇಷ್ಟು ಸಿಂಪಲ್ ಆಗಿ ನಾನು ಮೇಕಪ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ವೆಲ್ಕಮ್ ಟು ಅಮೂಲ್ಯ ಗೋಪಾಲ್ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದು ನಾನು ಆಲ್ಮೋಸ್ಟು ನಂದು ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಅಮೂಲ್ಯ ಗೋಪಾಲ್ ಅಂತ ಸರ್ಚ್ ಮಾಡಿದ್ರೆ ಸ್ಯಾರಿ ಹಾಕ್ಕೊಂಡಿರೋ ವಿಡಿಯೋನು ತುಂಬ ಇದೆ. ಸೊ ನಾನು ಸ್ಯಾರಿ ಹಾಕ್ಕೊಂಡ್ರೆ ಯಾವ ಥರ ಮೇಕಪ್ನ ಮಾಡ್ಕೊಳ್ತೀನಿ ಅಂದರೆ, ಸ್ವಲ್ಪ ನಾರ್ಮಲ್ ಡ್ರೆಸ್ ಹಾಕೊಂಡ್ರೆ ಸುಮ್ಮನೆ ಟಚ್ ಅಪ್ ಕೊಟ್ಬಿಟ್ಟು ರೀಲ್ಸ್ ಮಾಡ್ಬಿಡ್ಬೋದು. ಬಟ್ ಸ್ಯಾರಿ ಆದರೆ ಒಂದು ಪ್ರಾಪರಾಗಿ ಇದೇ ಥರ ರೆಡಿ ಆಗಬೇಕಂತ ಇರುತ್ತೆ. ಸೊ ಹಾಗಾಗಿ ಯಾವ ಥರ ನಾನು ರೆಡಿ ಆಗ್ತೀನಿ ಸ್ಯಾರಿ ಹಾಕ್ಕೊಂಡಾಗ, ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಏನೇನು ಟ್ರಿಕ್ನ ಯೂಸ್ ಮಾಡ್ತೀನಿ, ಮತ್ತು ನನ್ನ ಹತ್ರ ಇರುವಂಥ ಪ್ರಾಡಕ್ಟ್ಗಳದ್ದು ನೀವು ಇನ್ನೂ ವೀಡಿಯೋಗಳನ್ನ ನೋಡಿಲ್ಲ ಅಂದರೆ, ನನ್ನ ಹಳೆ ವೀಡಿಯೋದಲ್ಲಿ ನನ್ನ ಹತ್ರ ಯಾವ್ಯಾವ ಸ್ಕಿನ್ ಕೇರ್ನ ಯೂಸ್ ಮಾಡ್ತೀನಿ, ಯಾವ್ಯಾವ ಮೇಕಪ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಅದನ್ನು ಹೋಗಿ ನೋಡಿ. ಸೊ ಆ ಒಂದು ಪ್ರಾಡಕ್ಟ್ಗಳನ್ನ ನಾನು ಯಾವ ಥರ ಅಪ್ಲೈ ಮಾಡ್ಕೊಳ್ತೀನಿ ನನ್ನ ಫೇಸ್ಗೆ ಅಂತ ಇದೊಂದು ವೀಡಿಯೋ ಆಗಿರುತ್ತೆ. ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಸೊ ಇವಾಗ ನಾನು ಸ್ಯಾರಿ ಹಾಕೊಳ್ತಾ ಇದ್ದೀನಿ. ಯಾವ ಸ್ಯಾರಿ ಹಾಕೊಳ್ತಿದ್ದೀನಿ ಅಂತ ಅಂದರೆ, ಒಂದು ನಿಮಿಷ, ನಾನಿವತ್ತು ಈ ಸ್ಯಾರಿನ ಹಾಕೊಳ್ತಾ ಇದ್ದೀನಿ. ಈ ಸ್ಯಾರಿನ ನೀವು ಅಂದರೆ ನಾನು ಲಾಗಿನ್ ಮಾಡಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಈ ಸ್ಯಾರಿನ ನಾನು ಮಂತ್ರಾಲಯಕ್ಕೆ ಹಾಕೊಂಡಿದ್ದೀನಿ. ಸೊ ಇದೇ ಸ್ಯಾರಿನ ಇವತ್ತು ವೇರ್ ಮಾಡಿ ತೋರಿಸ್ತೀನಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕೊಂಡ್ಬರ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ಸ್ಯಾರಿ ಹಾಕೊಂಡು ಬಂದಿದ್ವಿ. ಕೆಲವೊಬ್ಬರಿಗೆ ಸ್ಯಾರಿ ಹಾಕೊಳ್ಳೋದು ತುಂಬಾನೇ ಕಷ್ಟ, ಅಯ್ಯೋ ಅನ್ನೋ ಥರ ಫೀಲ್ ಮಾಡ್ತಾರೆ. ಬಟ್ ನಂಗೆ ಆ ಥರ ಏನು ಅನ್ಸಲ್ಲ. ಯಾಕೆಂದರೆ ಚಿಕ್ಕದ್ರಿಂದನೇ ಅಮ್ಮ ಸ್ಯಾರಿ ಹಾಕೊಳ್ಳುವಾಗ ನನಗೆ ಸ್ಯಾರಿ ಮೇಲೆ ಸ್ಯಾರಿ ಪ್ಯಾಷನ್ ತುಂಬಾನೇ ಇದೆ. ಯಾಕೆಂದರೆ ಅಂದರೆ ನನಗೆ ಬೇರೆ ಡ್ರೆಸ್ಗಳನ್ನ ವೇರ್ ಮಾಡಲ್ಲ ಅಂತಲ್ಲ, ಬೇರೆ ಡ್ರೆಸ್ಗಳನ್ನ ವೇರ್ ಮಾಡ್ತೀನಿ. ಬಟ್ ಸ್ಯಾರಿ ಅಂತ ಅಂದರೆ ಏನೋ ಒಂಥರ ಪರ್ಸ್ನಲ್ ಅಟ್ಯಾಚ್ಮೆಂಟ್ ಅಂತ ಅನ್ಕೋಬೋದು. ಸೊ ಹಾಗಾಗಿ ನೋಡಿ, 5 ಮಿನಿಟ್ಸ್ಗೆ ನಾನು ಸ್ಯಾರಿ ಹಾಕೊಂಡ್ಬಿಡ್ತೀನಿ. ಇವಾಗ ಫೇಸ್ ಮೇಕಪ್ ಮಾಡ್ಕೊಳ್ಳೋಣ. ಫೇಸ್ ಮೇಕಪ್ ಫಸ್ಟ್ ನಾನು ಅವತ್ತು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಬೇಗ ಹೋಗಿ ನನ್ನ ಸ್ಕಿನ್ ಕೇರ್ ಲಾಸ್ಟ್ ವಿಡಿಯೋನ ನೋಡಿ. ಫಸ್ಟ್ ನಾವು ಮೇಕಪ್ ಮಾಡ್ಕೋಬೇಕು ಅಂತ ಅಂದರೆ, ನಾನೇನಂತ ದೊಡ್ಡ ಮೇಕಪ್ ಆರ್ಟಿಸ್ಟ್ ಅಂತ ಏನಲ್ಲ. ಬಟ್ ನನಗೆ ನಾನು ಮೇಕಪ್ ಮಾಡ್ಕೋಬೇಕು ಅಂತಂದರೆ, ಫಸ್ಟಿಗೆ ನಾನು ಯಾವಾಗಲೂ ಕೂಡ ಫೌಂಡೇಶನ್ ಅಪ್ಲೈ ಮಾಡಲ್ಲ. ಫಸ್ಟು ನಾನು ಯಾವಾಗಲೂ ಸ್ಕಿನ್ ಕೇರ್ ಮಾಡಾದ್ಮೇಲೆ ನಾನು ಫೌಂಡೇಶನ್ ಅಪ್ಲೈ ಮಾಡೋದು. ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಮಿನಿಮಲಿಸ್ಟ್ ಎಲ್ಲ ನನಗೆ ಏನೇನು ಮೇಕಪ್ ಬೇಕೋ ಎಲ್ಲ ಸೈಡ್ಗೆ ತಿಟ್ಕೊಬಿಟ್ಟಿದ್ದೀನಿ. ಏಕೆಂದರೆ ಎಲ್ಲ ಒಂದೊಂದು ಹುಡ್ಕೋಕ್ಕಾಗಲ್ಲ ಅಲ್ವಾ. ಹುಡುಗಿರು ಅಂದಮೇಲೆ ಅದೆಲ್ಲ ಇದ್ದಿದ್ದೇ ಅಲ್ವಾ. ಯಾರು ಎಷ್ಟೇ ನೀಟಾಗಿ ಜೋಡಿಸಿದ್ರು 2 ದಿನಕ್ಕೆ ಅದೇ. ಇವಾಗ ಮಿನಿಮಲಿಸ್ಟ್ ಅವರ ಸೀರಮ್ನ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅನಿಸುತ್ತೆ. 4-5 ಅಂದರೆ ಒಂದು 3 ಡ್ರಾಪ್ ಜಾಸ್ತಿ ಸೀರಮ್ನ ಹಾಕ್ಕೊಂಡು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ನಾನು ಮಾಯ್ಶ್ಚರೈಸರ್ನ ಹಾಕೊಳ್ತಾ ಇದ್ದೀನಿ. ಖಾಲಿ ಆಗದಿದ್ರೆ ಸಾಕು. ಆ್ಯಕ್ಚುಲಿ ನನಗೆ ಮೇಕಪ್ ಅನ್ನೋದ್ರ ಬಗ್ಗೆ, ಮೇಕಪ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಇದೆಲ್ಲ ಏನೋ ಹೇಳ್ತಾರಲ್ಲ, ನನಗೆ ಇವಾಗಿರೋ ಪ್ಯಾಷನ್ ಅಲ್ಲ. ನನಗೆ ಚಿಕ್ಕದ್ರಿಂದನೇ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಅಂದರೆ ಸ್ಯಾರಿ ಅಮ್ಮ ಹಾಕೊಳ್ಳುವಾಗ ನೋಡೋದಾಗಿರ್ಬೋದು, ಅಥವಾ ಮೇಕಪ್ ಬಗ್ಗೆ ಯಾರಾದರೂ ಮಾಡ್ಕೊಳ್ಳುವಾಗ ತುಂಬ ಇಂಟ್ರೆಸ್ಟ್ ಕೊಟ್ಟು ಅವ್ರು ಏನೇನು ಹಾಕ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಒಂದು ಇತ್ತು ನನಗೆ. ಸೊ ಅದು ಬೆಳೀತಾ ಅದೇ ಸ್ಟಾರ್ಟ್ ಅದು. ಅದ್ರ ಬಗ್ಗೆ ನಮ್ಮ ರಿಲೇಷನ್ಸ್ಗಳು ಹೇಳಿದ್ದಾರೆ ನಮ್ಮ ಅಮ್ಮನಿಗೆ ಏನಂತ. ಈ ವಯಸ್ಸಿಗೆ ಅಂದರೆ ನಾನು PU 10th ಏನೋ ಓದ್ತಿದ್ದೆ. ಆವಾಗ ಹೀಗೇನೆ ನಾನು ಮೇಕಪ್ ಮಾಡ್ಕೊಳ್ಳುವಾಗ ಹೇಳಿರೋದು ನಮ್ಮ ರಿಲೇಷನ್ಸ್. ಅಂದರೆ ಕೆಲವೊಬ್ರು ಇರ್ತಾರಲ್ಲ, ನೋಡಿದ್ರೆ ಉರ್ಕೊಳ್ಳೋ ಅಂಥವ್ರು, ಅವ್ರು ಹೇಳೋದು, ಅಯ್ಯೋ ಮಗಳನ್ನ ಇಷ್ಟೊಂದು ಶೋಕಿಯಾಗಿ ಬೆಳೆಸ್ತಿದ್ದಾಳೆ, ಅಯ್ಯೋ ಏನು ಒಂದು, ಆದರೆ ಇಷ್ಟೊಂದು ಶೋಕಿಯಾಗೆಲ್ಲ ಬೆಳೆಸ್ಬಾರ್ದಾಗಿತ್ತು ಅಂತ. ಬಟ್ ನಾನು ಹೇಳೋದು, ಶೋಕಿ ಮಾಡಿಸಿರೋದು ನಮ್ಮನೆ, ಮಾಡ್ತಿರೋದು ನಾನು, ದುಡ್ಡು ನಮ್ಮಮ್ಮಂದು. ಸೊ ಇವರಿಗೆಲ್ಲ ಏನು ಅಂತ ಗುರಿ ಅಂತ ಗೊತ್ತಿಲ್ಲ. ನನ್ನ ಸ್ಟೈಲು, ನನ್ನ ಇಷ್ಟ,
ನನ್ನ ಲೈಫು ನನ್ನ ಇಷ್ಟ. ಸೊ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಇಲ್ದಿರೋ ಅಂತ ಟೆನ್ಷನ್ನು ನೀವೆಲ್ಲ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮನೇದು 108 ಇರುತ್ತೆ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಸೊ ಹೀಗೇನೆ ಇವಾಗ ನಾನು ಸನ್ಸ್ಕ್ರೀನ್ನ ಹಾಕೊಂಡೆ. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಅದು ನೀಟಾಗಿ ಸೆಟ್ ಆಗಕ್ಕೆ ಒಂದು 5 ಮಿನಿಟ್ಸ್ ಆದರೂ ಬೇಕಲ್ಲ. ಸೊ 5 ಮಿನಿಟ್ಸ್ ಆದಮೇಲೆ ನಾನು ಫೌಂಡೇಶನ್ ಹಾಕ್ಕೊಳ್ತೀನಿ. ಹಾಗೆ ಕೆಲವೊಂದು ಹೆಣ್ಮಕ್ಳುಗಳಿಗೆ ಅದು ಇದ್ದಿದ್ದೆ, ಯಾವುದೇ ಹೆಣ್ಮಕ್ಳಾಗ್ಲಿ ಏನು ಗೊತ್ತಾ, ಈ ಜನಗಳಿಗೆ ಹುಡುಗಿರ್ ಶೋಕಿ ಮಾಡಿದ್ರು ಅಂದರೆ ಲೈಕ್ ಹುಡುಗಿರ್ ಸ್ಟೈಲ್ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ. ಮಾಡಿದ್ರೆ ಅಯ್ಯೋ ಅವಳಂತ ಶೋಕಿ, ಅವಳೇನು ಇರ್ತಾಳ, ಅವಳೇನು ಅವ್ರ ಮನೆ ಜನ ತೋರಿಸೋ ಹುಡುಗಿನ ಮದುವೆ ಆಗ್ತಾಳೆ ಹೋಗ್ಬಿಡ್ತಾಳೆ ಅಂತಾರೆ. ಶೋಕಿ ಮಾಡಲಿಲ್ಲ ಅಂದರೆ ಅಯ್ಯೋ ಅದಕ್ಕೇನು ಬರುತ್ತೆ ಮೂದೇವಿಗೆ, ಏನು ಬರಲ್ಲ. ಸುಮ್ಮನೆ ನಯ ನಾಜುಕ್ಕಿಲ್ಲ, ಒಂದು ಶೋಕಿ ಇಲ್ಲ, ಆ ಮೂದೇವಿಗೆ ಏನು ಬರುತ್ತೋ ಅವ್ರ ಅಪ್ಪ ಅಮ್ಮ ಅದು ಏನು ಕಳ್ಸಿದಾರೋ. ಒಂದು ಸೀರೆ ಹಾಕೊಳಕ್ ಬರಲ್ಲ, ಒಂದು ನೆಟ್ಟಿಗೆ ಮೇಕಪ್ ಮಾಡ್ಕೊಳಕ್ ಬರಲ್ಲ, ಒಂದು ತಲೆ ಬಚ್ಕೊಳಕ್ ಬರಲ್ಲ ಅಂತಾರೆ. ಎಲ್ಲ ಕಲ್ತ್ರೆ ಅಯ್ಯೋ ಅವಳಷ್ಟು ಶೋಕಿ, ಅವಳಷ್ಟು ಸ್ಟೈಲು ಅಂತಾರೆ. ಹೆಂಗಿದ್ರು ಕಷ್ಟ ನಮ್ಮ ಜನಗಳಿಗೆ. ಸೊ ಹಾಗಾಗಿ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ನಮ್ಗೆ ಏನು ಇಷ್ಟನೋ, ನಮ್ಗೆ ಯಾವ್ದು ಇಷ್ಟನೋ, ನಮ್ಗೆ ಯಾವ್ದ್ರ ಮೇಲೆ ಪ್ಯಾಷನ್ ಇರುತ್ತೋ ನಾವು ಅದನ್ನೇ ಮಾಡಬೇಕು. ನನಗೂ ತುಂಬ ಹೇಳಿದ್ದಾರೆ, ಬಟ್ ನಾನು ಯಾವಳಿಗೂ ತಲೆ ಕೆಡ್ಸ್ಕೊಳಲ್ಲ. ಸೊ ಇವಾಗ ಫೌಂಡೇಶನ್ ಹಾಕೊಂಡು ಫಸ್ಟಿಗೆ ನಾವೇನು ಮಾಡಬೇಕು, ಬ್ಲೆಂಡಲ್ಲೇ ಅದನ್ನ ಬ್ಲೆಂಡ್ ಮಾಡಿಬಿಡಿ. ಫಸ್ಟು ಫಿಂಗರಲ್ಲಿ, ಕೆಲವೊಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ, ಬಟ್ ನಾನೇನು ಮಾಡ್ತೀನಿ ಅಂದರೆ 3 ಫಿಂಗರ್ ತೊಗೊಬಿಟ್ಟು ನೀಟಾಗಿ ಫೇಸ್ಗೆ ಬ್ಲೆಂಡ್ ಮಾಡ್ಕೊಳ್ತೀನಿ. ತುಂಬ ಇವಾಗ ಬ್ಲೆಂಡಲ್ಲಿ ಮಾಡ್ಕೊತೀನಿ. ತುಂಬ ಓವರ್ ಮೇಕಪ್ ಥರ ಬೇಡ ಅಂತಂದರೆ ಈ ಥರ ಫಸ್ಟು ಫಿಂಗರಲ್ಲಿ ಬ್ಲೆಂಡ್ ಮಾಡಿಕೊಂಡು ನೋಡಿ ಬ್ಲೆಂಡ್ ಆಗಿದೆ. ಎಲ್ಲಾದ್ರೂ ಫೌಂಡೇಶನ್ದು ಕಲೆ ಆಗಿರ್ಬೋದು ಅಥವಾ ಸ್ಟಿಕ್ಕಿನೆಸ್ ಆಗಿರ್ಬೋದು ತುಂಬ ಓವರ್ ಆಗಿರೋ ಥರ ಎಲ್ಲೂ ಅನಿಸಿಲ್ಲ. ನನ್ನ ಸ್ಕಿನ್ ಟೋನ್ಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ ನೋಡಿ, ಹತ್ತಿರದಿಂದ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ. ಎಲ್ಲೂ ಕೂಡ ಆ ಒಂದು ಫೌಂಡೇಶನ್ ಸ್ಟಕ್ ಆಗಿರೋ ಥರ ಆಗಿರ್ಬೋದು, ಫೌಂಡೇಶನ್ ಹೆವಿ ಆಗಿರೋ ಥರ ಇಲ್ಲ. ನನ್ನ ಸ್ಕಿನ್ ಟೋನ್ಗೆ ನೀಟಾಗಿ ಬ್ಲೆಂಡ್ ಆಗಿದೆ. ಯಾವಾಗಲೂ ರೀಲ್ಸ್ಗೆ ರೆಡಿ ಆಗುವಾಗ ಟೈಮ್ ಕೊಟ್ಕೊಂಡು ಇಷ್ಟೇ ರೆಡಿ ಆಗ್ತೀರಾ ಅಂತ ಅಂದ್ಕೊಳ್ಬೋದು. ಹೌದು, ಏಕೆ ಅಂತ ಅಂದರೆ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದರೆ ಟಕ್ ಅಂತ ಆಗಲ್ಲ. ಕೆಲವೊಬ್ರು ಫಿಲ್ಟರ್ ಹಾಕೊಂಡು ಸಡನ್ನಾಗಿ ಮಾಡ್ಕೊಬೀಳ್ತಾರೆ. ಬಟ್ ಆದರೆ ಒಂದು ಸ್ಯಾರಿ ಹಾಕೊಂಡಾಗ ಒಂದು ನೀಟಾಗಿ ರೆಡಿ ಆದರೆ ಚೆನ್ನಾಗಿ ಕಾಣಿಸುತ್ತಲ್ಲ ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ಇವಾಗ ಮೇಕಪ್ನ ನಾನಿವಾಗ ಫೌಂಡೇಶನ್ನ ಹಾಕೊಂಡಿದ್ದೀನಿ. ಹಾಕ್ಕೊಬಿಟ್ಟು ಒಂದು 5 ಮಿನಿಟ್ಸ್ ಬಿಡ್ತೀನಿ, ಯಾಕೆಂದರೆ ಅದು ಫೌಂಡೇಶನ್ ಆಯಿಲಿನೆಸ್ ಇರುತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಆದಮೇಲೆ ನೀಟಾಗಿ ಪೌಡರಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ಬ್ರಷ್ ತೊಗೊಂಡಿದ್ದೀನಿ. ನೀಟಾಗಿ ಪೌಡರ್ನ ಯಾವಾಗಲೂ ತೊಗೊಂಡು ಹಿಂಗೆ ಹಾಕೊಳ್ಳಲ್ಲ ನಾನು. ಫಸ್ಟ್ ಹಾಕ್ಬಿಟ್ಟು ನೀಟಾಗಿ ಈ ಥರ ಹಿಂಗೆ ಅಂತೀನಿ, ಅದೆಲ್ಲ ಹೋಗ್ಬೇಕು. ಅದಾದಮೇಲೆ ಈ ಥರ ಫಸ್ಟ್ ಎಲ್ಲ ಕಡೆ ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಬ್ಲೆಂಡ್ ಮಾಡ್ಕೊಳ್ತೀನಿ. ಕಲರ್ ಕರೆಕ್ಟರ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕೆ ಅಂದರೆ ನನಗೇನಂತ ಹೆವಿ ಕಣ್ಣಿನ ಕೆಳಗಡೆ ಡಾರ್ಕ್ನೆಸ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಏನಿಲ್ಲ. ಸೊ ಹಾಗಾಗಿ ಡಾರ್ಕ್ ಸರ್ಕಲ್ಸು, ಪಿಗ್ಮೆಂಟೇಷನ್ಸು ಅಥವಾ ಪಿಂಪಲ್ಸ್ದು ಮಾರ್ಕ್ಸು ಈ ಥರ ಏನು ನನ್ನ ಫೇಸಲ್ಲಿ ಇರೋ ಕಾರಣ ನಾನು ಜಾಸ್ತಿ ಯಾವುದೇ ರೀತಿ ಕಲರ್ ಕರೆಕ್ಟರ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಕರೆಕ್ಟರ್ಸ್ಗಳನ್ನ ನಾರ್ಮಲಾಗಿ ಇಷ್ಟು ನೀಟಾಗಿ ನಾನು ಇವಾಗ ಏನು ರೆಡಿ ಆಗ್ತಿದ್ದೀನಿ, ನಾನು ಯಾವಾಗಲೂ ಇದೇ ಥರ ರೆಡಿ ಆಗೋದು. ತುಂಬ ಹೆವಿ ಥರ ಏನು ನಾನು ರೆಡಿ ಆಗೋಕ್ಕೆ ಹೋಗಲ್ಲ. ಈ ಥರನೇ ಸಿಂಪಲಾಗಿ ರೆಡಿ ಆಗ್ತೀನಿ ನೋಡಿ. ಪೌಡರಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಪೌಡರ್ನ ಇಲ್ಲಿಗೆ ಹಾಕ್ಕೊಳ್ಳಿ, ಬೆಳ್ಳಿ ಕಾಣಿಸಿ. ನಮ್ಮ ಥರ ಸ್ವಲ್ಪ ಲೈಟ್ ಕಲರ್ ಇರೋರು ಈ ಥರ ಎಲ್ಲ ಮ್ಯಾನೇಜ್ ಮಾಡಬೇಕು. ಹೆವಿ ಕಲರ್ ಇರೋರೆಲ್ಲ ಮಾಡಲ್ಲ. ನಮ್ಮ ಥರ ಸ್ವಲ್ಪ ಲೈಟ್ ಕಲರ್ ಇರೋರೆಲ್ಲ ಈ ಥರ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನೇನು ಮಾಡಿಬಿಡ್ತೀನಿ, ಇವಾಗ ನೀಟಾಗಿ ಫೇಸ್ಗೆ ಆ ಫೌಂಡೇಶನ್ ಆಗಿರ್ಬೋದು ಹಾಗೆಯೇ ಪೌಡರ್ ಆಗಿರ್ಬೋದು ನೀಟಾಗಿ ಸೆಟ್ ಆಗಿದೆ. ಇವಾಗ ಐಸ್ ಮೇಕಪ್ ಮಾಡ್ಕೊಬೋಣ. ಓಕೆ, ಇವಾಗ ಐಸ್ ಮೇಕಪ್ ಮಾಡ್ಕೊಳ್ಳೋಣ. ಐಸ್ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟಿಗೆ ಒಂದು ಟಿಪ್ನ ಹೇಳ್ಬಿಡ್ತೀನಿ ನಾನು ನಿಮಗೆ. ಫೌಂಡೇಶನ್ ಆಗಿರ್ಬೋದು ಹಾಗೆಯೇ ಪೌಡರ್ ಆಗಿರ್ಬೋದು ಇವೆರಡನ್ನೂ ನಾವು ಯೂಸ್ ಮಾಡಿರೋದ್ರಿಂದ ಐಸ್ ಕೆಳಗಡೆ ಅದು ಫುಲ್ಲು ಡ್ರೈ ಥರ ಆಗಿರುತ್ತೆ. ಫಸ್ಟು ಒಂದು ಟಿಶ್ಯೂನಿ ನೀಟಾಗಿ ಐಸ್ನ ಕ್ಲೀನ್ ಮಾಡ್ಕೊಳ್ಳಿ. ನಾನು ಟಿಶ್ಯೂ ಇಟ್ಕೊಂಡಿದ್ದೀನಿ, ನೀಟಾಗಿ ಕಣ್ಣು ಮೇಲ್ಗಡೆ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಒಂದ್ಸಲ. ಈ ಥರ ಕ್ಲೀನ್ ಮಾಡಿಕೊಂಡು ಕೆಲವೊಬ್ಬರು ಕನ್ಸಿಲರ್ನ ಹಾಕಿ ಯೂಸ್ ಮಾಡ್ತಾರೆ. ನನಗೇನು ಕನ್ಸಿಲರ್ ಅವಶ್ಯಕತೆ ಇಲ್ಲ, ಸಿಂಪಲಾಗಿ ಆಗ್ತಿರೋದಲ್ಲ. ಅದೇ ನಂತ ಹೇಳಿದ್ನಲ್ಲ ಆವಾಗಲೇ, ಫುಲ್ಲು ದೊಡ್ಡ ಮೇಕಪ್ ಆರ್ಟಿಸ್ಟ್ ಥರ ಅದನ್ನೇನು ರೆಡಿ ಆಗ್ತಿಲ್ಲ. ಸಿಂಪಲಾಗಿ ನನ್ನ ಸ್ಕಿನ್ ಟೋನ್ಗೆ ಯಾವ ಥರ ಬೇಕು ಆ ಥರ. ಇವಾಗ ಒಂದು ನಿಮ್ಗೆ ಇಷ್ಟ ಆಗಿರೋ ಕಲರ್ ಲೈಕ್ ಅಥವಾ ನೀವು ಯಾವ ಡ್ರೆಸ್ ಹಾಕಿರ್ತೀರೋ ಆ ಕಲರಲ್ಲಿ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ.
ತುಂಬ ಲೈಟಾಗಿ ಹಾಕ್ಕೊಳ್ತೀನಿ ನಾನು, ಏಕೆಂದರೆ ಬೇಕಿದ್ರೆ ನಾನು ರೀಲ್ಸ್ಗಳನ್ನ ನೋಡಿ ನಾನು ಐಸ್ ಮೇಕಪ್ ಜಾಸ್ತಿ ಮಾಡಲ್ಲ, ಐ ಮೇಕಪ್ ಜಾಸ್ತಿ ಲೈಟಾಗಿ ಮಾಡ್ಕೊಳ್ತೀನಿ ಯಾವಾಗಲೂ. ನೋಡಿ ಇಷ್ಟು ಲೈಟಾಗಿ ಮಾಡ್ಕೊಳ್ತೀನಿ ಯಾವಾಗಲೂ. ಈ ಕಡೆಗೂ ಅಷ್ಟೇ ಲೈಟಾಗಿ ಮಾಡ್ಕೊಬೇಡ. ಮಾತಾಡೋರು ಮಾತಾಡ್ಕೊಳ್ತಾರೆ, ನಿಮ್ಮ ಪ್ಯಾಷನ್ನ ನೀವು ಯಾವತ್ತೂ ಬಿಡಬೇಡಿ. ಅಯ್ಯೋ ಅವ್ರ ಮನೆ ನೋಡೋರು ಅಷ್ಟೊಂದು ಕಮಿಟ್ಮೆಂಟ್ಸ್ ಇದೆ, ಇವಳು ನೋಡಿದ್ರೆ ಇಷ್ಟು ಬಿಲ್ಡಪ್ ಆಡ್ತಾಳೆ ಅಂತ ನಾವು ಆಡ್ಕೋಬೋದು. ಬಿಲ್ಡಪ್ ಆಡ್ತಿದೀವಿ ಅಂತ ಏನಿಲ್ಲ, ಒಂದು ಹುಡುಗಿಯಾಗಿ ಒಂದು ಸ್ಟೈಲ್ ಮಾಡೋದಾಗಿರ್ಬೋದು, ಅಥವಾ ಅವಳಿಗೆ ಇಷ್ಟ ಬಂದಂಗೆ ಅವಳು ಲೈಫ್ ಲೀಡ್ ಮಾಡೋದೇ ಅವ್ರಿಗೆ ಆ ಥರ ಅನ್ಸಿದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಮ್ಮನೆ ಕಮಿಟ್ಮೆಂಟ್ಸ್ ಇದ್ರೆ ಅವ್ರೇನು ತೀರ್ಸಕ್ ಬರಲ್ಲ ಅಲ್ವಾ? ನಮ್ಮನೆ ಕಮಿಟ್ಮೆಂಟ್ಸ್ಗಳನ್ನ ನಾವೇ ತೀರಿಸ್ಬೇಕು. ನಮ್ಮನೆ ಇರೋಂಥ ಪ್ರಾಬ್ಲಮ್ಗಳಿಗೆ ನಾವೇ ತಲೆ ಕೊಡಬೇಕು, ಯಾವಳು ಬಂದು ತಲೆ ಕೊಡಲ್ಲ. ಸೊ ಹಾಗಾಗಿ ನಮ್ಮನೆ ಕಮಿಟ್ಮೆಂಟ್ಸ್ಗಳ ಬಗ್ಗೆ ನಾವೇ ಥಿಂಕ್ ಮಾಡಬೇಕು. ಅವ್ರ ಮನೆ ಅಷ್ಟೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಇಷ್ಟೊಂದು ಬಿಲ್ಡಪ್ ಅಂತ ಅಂದ್ರೆ ಹೌದಪ್ಪ, ನಾವು ತೀರಿಸ್ತೀವಿ, ನಾವು ಬಿಲ್ಡಪ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ನೀನೇನಾದ್ರೂ ಬಂದು ತೀರಿಸ್ತೀಯ ನಮ್ಮ ಮನೇದು? ಇಲ್ವಲ್ಲ. ಸೊ ಹಾಗಾಗಿ ನಿಮ್ಗೆ ಏನು ಇಷ್ಟವೋ ನೀವು ಅದನ್ನ ಮಾಡಿ. ನಮ್ಮ ಮನೆ ಬಗ್ಗೆನೂ ಮಾತಾಡಿದ್ದಾರೆ, ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನಗೇನು ಇಷ್ಟನೋ ನಾನು ಅದನ್ನೇ ಮಾಡ್ತೀನಿ. ಓಕೆ, ಇವಾಗ ಈ ಥರ ಚಿಕ್ಕದಾಗಿ ಐ ಮೇಕಪ್ ಮಾಡಿಕೊಂಡು, ಇವಾಗ ನೋಡಿ ಈ ಥರ ಸಿಂಪಲಾಗಿ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಐ ಮೇಕಪ್ ಮಾಡ್ಕೊಂಡಾದ್ಮೇಲೆ ಕೆಲವೊಬ್ಬೊಬ್ರು ಏನು ಮಾಡ್ತಾರೆ, ಐಲೈನರ್ನ ಯೂಸ್ ಮಾಡ್ತಾರೆ. ನಾನು ಮರ್ಚ್ ಪ್ರೂಫು ಕಾಜಲ್ನೇ ಮೇಲ್ಗಡೆ ಹಾಕ್ತೀನಿ, ಯಾಕೆಂದರೆ ಐಲೈನರ್ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ಸೊ ಕಾಜಲ್ನ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ತೊಗೊಳ್ತೀನಿ, ಒಂದು ಸ್ವಲ್ಪ ತೊಗೊಬಿಟ್ಟು ಕಣ್ಣ ಫುಲ್ ಕ್ಲೋಸ್ ಮಾಡಲ್ಲ, ಹಾಫ್ ಕ್ಲೋಸ್ ಮಾಡಿಬಿಟ್ಟು ಈ ಥರ ಒಂದು ಲೈನ್ ಹಾಕೊಬಿಡ್ತೀನಿ. ಫುಲ್ಲು ಪರ್ಫೆಕ್ಟಾಗಿ ಹಾಕೊಳಕ್ಕೆ ಹೋಗಲ್ಲ, ನಾರ್ಮಲಾಗಿ ಈ ಥರ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ಈ ಥರ ಲೈನ್ ಹಾಕೊಂಡ್ಬಿಟ್ಟು ಏನು ಮಾಡ್ತೀನಿ, ಒಂದು ಬ್ರಷ್ನ ತೊಗೊಂಡು ಇಲ್ಲಿ ಬ್ಲ್ಯಾಕ್ ಕಲರ್ ಪ್ಯಾಲೆಟಲ್ಲಿ ಬ್ಲ್ಯಾಕ್ ಕಲರ್ದೊಂದು ಈ ಥರ ಡ್ರಿಪ್ ಮಾಡ್ಕೊಬಿಟ್ಟು ಏನು ಮಾಡ್ತೀನಿ, ಅದನ್ನ ಸ್ಮರ್ಜ್ ಮಾಡ್ತೀನಿ. ರೆಡಿ, ಈ ಥರ ಸ್ಮರ್ಜ್ ಮಾಡ್ಕೊಳ್ತೀನಿ. ಇವಾಗ ಈ ಥರ ಕಾಣಿಸ್ತಾ ಇದ್ದೀನಿ. ಅದಾದಮೇಲೆ ಲಿಪ್ ಬಗ್ಗೆ ಹೋದರೆ ಕೆಲವೊಬ್ರು ಲಿಬಮ್ನ ಯೂಸ್ ಮಾಡಿ ಲಿಪ್ ಲೈನರ್ನ ಹಾಕ್ಕೊಳ್ತಾರೆ, ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ಸೊ ನಾನು ಡೈರೆಕ್ಟಾಗಿ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಹಾಗೆಯೇ ಎಕ್ಸ್ಟ್ರಾ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನನ್ನ ಸ್ಕಿನ್ ಟೋನ್ಗೆ ಇದೊಂದು ಲಿಪ್ ಲೈನರೇ ಸಾಕು. ಸೊ ಈ ಲಿಪ್ ಲೈನರ್ ನೀಟಾಗಿ ಲಿಪ್ ಲೈನರ್ ಮಾಡ್ಕೊಳ್ತೀನಿ ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನನ್ನ ಸ್ಕಿನ್ ಟೋನ್ಗೆ ಇದೊಂದೇ ಸಾಕು. ಐ ಲವ್ ಲಿಪ್ ಕಲರ್, ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟ ಆದಮೇಲೆ ಕಾಂಟೋರ್ನ ಹಾಕ್ಕೊಳ್ತೀನಿ. ಕಾಂಟೋರ್ ಒಂದೇ ನಾನು ಯೂಸ್ ಮಾಡೋದು, ಅವರ ಕಾಂಟೋರ್ ಅಷ್ಟೇ ನಾನು ಯೂಸ್ ಮಾಡೋದು. ಚೆನ್ನಾಗಿದೆ. ಕೆಲವೊಬ್ರು ಅಂದರೆ ಕ್ರೀಮ್ ಕನ್ಸಿಸ್ಟೆಂಟ್ ಇರೋವಂಥ ಕಾಂಟೋರ್ನ ಯೂಸ್ ಮಾಡ್ತಾರೆ. ನಂಗದು ಕ್ರೀಮ್ ಕನ್ಸಿಸ್ಟೆಂಟ್ ಇರೋದು ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ಸೊ ಹಾಗಾಗಿ ನಾನು ಪೌಡರ್ ಯೂಸ್ ಮಾಡ್ತೀನಿ. ಕಾಂಟೋರ್ನ ಯಾವಾಗ ಹಾಕೋಬೇಕಂದ್ರೂ ಬೇರೆಯವ್ರು ಯಾವ ಥರ ಟ್ರಿಕ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಯಾವಾಗಲೂ ಈ ಥರ ಮಾಡ್ಕೊಬಿಟ್ಟು ಫಸ್ಟ್ ಇಲ್ಲಿ ನೀಟಾಗಿ ಸ್ಮರ್ಜ್ ಮಾಡ್ತೀನಿ. ಆಮೇಲೆ ಈ ಥರ ಕೈ ಬಿಡಬೇಡಿ, ಈ ಥರ ನೀಟಾಗಿ ಸ್ಮರ್ಜ್ ಮಾಡಿ 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 ಕಾಂಟೋರ್ನ ಅಪ್ಲೈ ಮಾಡ್ಕೋಬೇಕು. ನೋಡಿ ಯಾವ ಥರ ಕಾಣಿಸ್ತಿದೆ. ಈ ಕಡೆಗೂ ಡಿಫ್ರೆಂಟ್ ಕಾಣಿಸ್ತಿದೆ ಅಲ್ಲ, ಈ ಥರ. ಕಾಂಟೋರ್ನ ಹಾಕಾದ್ಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಹಾಕೊಬಿಡ್ತೀನಿ ಕಾಂಟೋರ್. ಲೈಟಾಗಿ ಬ್ಲಷ್ ಹಾಕ್ತೀನಿ. ಲೈಟಾಗಿ ಬ್ಲಷು, ಹಾಗೆ ಸ್ವಲ್ಪ ಹೈಲೈಟರ್. ಇಷ್ಟು ಫೇಸ್ ಮೇಕಪ್ ಕಂಪ್ಲೀಟಾಗಿ ಆಗಿದೆ. ನೋಡಿ ಇವಾಗ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತಾರೆ ಕೆಲವೊಬ್ರು. ನನಗೆ ಐಬ್ರೋ ಫಿಲ್ಲಿಂಗ್ ಸ್ವಲ್ಪನೂ ಇಷ್ಟ ಇಲ್ಲ, ಯಾಕೆಂದರೆ ನನ್ನ ಐಬ್ರೋ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಇದೆ ಮತ್ತು ಅದೇ ಶೇಪೆಲ್ಲ ಇರೋದ್ರಿಂದ ನಾನು ಐಬ್ರೋ ಫಿಲ್ಲಿಂಗ್ ಎಲ್ಲ ಯೂಸೇ ಮಾಡೋಕ್ಕೆ ಹೋಗಲ್ಲ. ಇವಾಗ ಬಿಂದಿ ಹಾಕೋಬಿಡ್ತೀನಿ.
ಬಿಂದಿ ಗ್ರೀನ್ ಕಲರ್ನ ಹಾಕೊಳ್ತೀನಿ. ನೋಡಿ ಚೆನ್ನಾಗಿದೆಯಲ್ಲ. ಬಿಂದಿ ಹಾಕೊಂಡಾದ್ಮೇಲೆ ಬ್ಯಾಂಗಲ್ ಹಾಗೇನೆ ನೆಕ್ಲೆಸ್ ತರ ಯಾವ್ದಾದ್ರು ನನ್ನ ವಿಡಿಯೋನ ನೋಡಿ ನೀವು ನಾನು ಯಾವುದೇ ಸ್ಯಾರಿಗೆ ತುಂಬಾ ಜ್ಯುವೆಲ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು ನಾನು ಯೂಸೇ ಮಾಡಲ್ಲ. ನಂಗೆ ಅದು ಸೆಟ್ಟೇ ಆಗಲ್ಲ ಮತ್ತು ನಂಗೆ ಇಷ್ಟನೂ ಆಗಲ್ಲ. ನಂಗೆ ನಾರ್ಮಲ್ ಆಗಿರುತ್ತೆ ಇಷ್ಟ. ಈ ಥರ ಒಂದು ಲೋಟಸ್ ಟೈಪಲ್ಲಿರುವಂಥ ಒಂದು ನೆಕ್ಲೆಸ್ ಥರದ್ದು ಯೂಸ್ ಮಾಡಿದ್ದೀನಿ, ಲೋಟಸ್ ಥರ ಇರುವಂಥದ್ದು. ಸೊ ಇಯರಿಂಗ್ಸ್ ಕೂಡ ನಾನು ಬೇರೆ ಹಾಕ್ತಿರ್ತೀನಿ ಈ ಸ್ಯಾರಿಗೆ ಮ್ಯಾಚ್ ಮಾಡುವಂಥದ್ದು. ಇಯರಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದರಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಇರೋದ್ರಿಂದ ಸ್ಯಾರಿಗೆ ಮ್ಯಾಚ್ ಆಗ್ತಿದೆ. ಇದು ನಂದು ಮೈಸೂರು ಸಿಲ್ಕ್ ಇಯರಿಂಗ್ಸ್, ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ತೊಗೊಂಡಿದ್ದು. ಅದನ್ನೇ ಇಲ್ಲಿಗೆ ಸೆಟ್ ಮಾಡ್ತಾ ಇದ್ದೀನಿ. ಈ ಥರ ಈ ಒಂದು ಬ್ಯಾಂಗಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲು ಈ ಒಂದು ಬ್ರ್ಯಾಂಡ್ ಪರ್ಫ್ಯೂಮ್ನ ನಾನು ಯೂಸ್ ಮಾಡೋದು. ತುಂಬ ವಿಡಿಯೋಸ್ಗಳಲ್ಲಿ ನೋಡಿರ್ತೀರ. ಇವಾಗ ಫೈನಲ್ ಆಗಿ ನನ್ನ ಹೇರ್ ಸ್ಟೈಲು, ನನ್ನ ಮೇಕಪ್ಪು ಮತ್ತು ನನ್ನ ಸ್ಯಾರಿ ಡ್ರಾಪಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ನಾನು ಈ ಥರ ಕಾಣಿಸ್ತಾ ಇದ್ದೀನಿ. ನೋಡಿ ಕಾಣಿಸ್ತಿದೆ ಫುಲ್ ಫೈನಲ್ ಲುಕ್ಕು. ನಾನು ಈ ಥರನೇ ಹೇರ್ ಸ್ಟೈಲ್ನು ಮಾಡ್ಕೊಳ್ಳೋದು ಮತ್ತು ಈ ಥರನೇ ಸ್ಯಾರಿ ಡ್ರಾಪಿಂಗ್ ಮತ್ತು ಇಷ್ಟು ಸಿಂಪಲ್ ಆಗಿ ನಾನು ಮೇಕಪ್ನ ಮಾಡ್ಕೊಳ್ಳೋದು. ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ನಾಳೆ ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀನಿ. ನನ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಇನ್ನೂ ಹಾಗೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಥರ ರೆಡಿಯಾಗಿ ನನ್ನ ಪ್ರತಿಯೊಂದು ರೀಲ್ಸ್ನ ನಾನು ಅಮೂಲ್ಯ ಗೋಪಾಲ್ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡ್ತೀನಿ. ಅಲ್ಲೂ ಕೂಡ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಕೊಡಿ. ನಿನ್ನೆ ಹಾಕಿರೋ ನನ್ನ ವಿಡಿಯೋಗೆ ಆಲ್ಮೋಸ್ಟ್ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಹೊಸ ಕಲೆನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ, ಸಿ ಯು. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ಥರ ನಂದು ಸಿಂಪಲ್ ಮೇಕಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.